ನಿಮ್ಮೊಂದಿಗೆ ಒಂದು ಪುಟ್ಟ ಗ್ರಾಮಸ್ಥರು ನೇರವಾದಂಥ ಸಂವಾದ ಮತ್ತು ಬ್ಯಾಂಕಿನಲ್ಲಿ ಏನೇನು ಸೌಲಭ್ಯ ಸಿಗ್ತದೆ ಎಂಬುದರ ಬಗ್ಗೆ ಹಾಗೂ ನಾವು ಯಾವ ರೀತಿ ಬ್ಯಾಂಕನ್ನು ನಮ್ಮ ಬ್ಯಾಂಕನ್ನಾಗಿ ಪರಿವರ್ತನೆ ಮಾಡಲಿಕ್ಕೆ ಆಗ್ತದೆ ಎಂಬ ಬಗ್ಗೆ ಮಾಹಿತಿ ನೀಡಿದ್ದಾರೆ. ಅದಕ್ಕೆ ಪತ್ರಿಕಾ ಮಾಧ್ಯಮದ ಮಿತ್ರರು ಸುಮಾರು 10:30 ಗಂಟೆಗೆ ಬಂದು ನಾವು ಸಮಯ ಕೊಟ್ಟಿದ್ದೆವು. ಪಾಪ ಬಹಳ ಹೊತ್ತಿಂದ ಬೇರೆಲ್ಲ ಕಾರ್ಯಕ್ರಮವನ್ನು ಬಿಟ್ಟು ಇದಕ್ಕೆ ಸಹಕರಿಸಿದರೆ ಅವರನ್ನು ಕೂಡ ನಾವು ಎಲ್ಲರನ್ನು ಈ ಸಂದರ್ಭದಲ್ಲಿ ಸ್ವಾಗತಿಸ್ತಾ ನಮ್ಮ ಗ್ರಾಮದ ಎಲ್ಲ ಗ್ರಾಮಸ್ಥರೇ, ನಮ್ಮ ಪಂಚಾಯತ್ನ ಆತ್ಮೀಯ ಪಂಚಾಯತ್ ಸದಸ್ಯರೇ, ಉಪಾಧ್ಯಕ್ಷರೇ, ನಮ್ಮ ವಿದ್ಯಾರ್ಥಿಗಳೇ, ವಿಶೇಷವಾಗಿ ನಮ್ಮ ಅಂಗನವಾಡಿ ಕಾರ್ಯಕರ್ತರು, ಆಶಾ ನಮ್ಮ ಕಾರ್ಯಕರ್ತರು ಹಾಗೂ ಎಲ್ಲ DHOಗಳು ಎಲ್ಲರೂ ಬಂದಿದೆ. ನಾವು ಇದನ್ನು ಬ್ಯಾಂಕಿನ ನಮ್ಮ ಕೆನರಾ ಬ್ಯಾಂಕಿನ ಮ್ಯಾನೇಜರು, ಯೂನಿಯನ್ ಬ್ಯಾಂಕಿನ ಮ್ಯಾನೇಜರು, ರೀಜನಲ್ ಹೆಡ್ ಅವರು ಬಂದು ನಿಮ್ಮಲ್ಲಿ ಇಂಥ ಒಂದು ಕಾರ್ಯಕ್ರಮವನ್ನು ಮಾಡಬೇಕು ಅಂತ ನಾವು ಸೆಲೆಕ್ಟ್ ಮಾಡಿದ್ದೇವೆ. ಆದ್ರಿಂದ ಅಲ್ಲಿಗೆ ನಮ್ಮ RBI ಡೈರೆಕ್ಟರ್ ಕೂಡ ಬರ್ತಾ ಇದ್ದಾರೆ. ಅದೊಂದು ಉತ್ತಮ ಕಾರ್ಯಕ್ರಮ ಅಂತ ಹೇಳಿದಾಗ ನಮಗೆ ಬಹಳ ಇತ್ತು, ಹೇಗೆ ಆಗಿದೆ, ಫೈನಾನ್ಷಿಯಲ್ ಆಗಿ ಹೇಗೆ ಡೆವಲಪ್ ಆಗಿದೆ ಇದೆಲ್ಲ ತಮಗೆ ಗೊತ್ತಿದೆ. ಬ್ಯಾಂಕಿನಲ್ಲಿ ಹೇಗೆ ವ್ಯವಹಾರ ಮಾಡೋದು ಅಂತ ಗೊತ್ತಿದೆ. ಸೆಲ್ಫ್ ಎಂಪ್ಲಾಯ್ಮೆಂಟ್ ಗ್ರೂಪ್ ಇದೆ, ಸುಮಾರು 280 ಸೆಲ್ಫ್ ಎಂಪ್ಲಾಯ್ಮೆಂಟ್ ಗ್ರೂಪ್ ಕೂಡ ನಮ್ಮಲ್ಲಿ ನಾವು ಮಾಡಿದ್ದೇವೆ ನಮ್ಮ ಗ್ರಾಮದಲ್ಲಿ, ನಮ್ಮ ಬೆಳಪು CA ಬ್ಯಾಂಕಿನ ಮುಖಾಂತರ. ಆದ್ದರಿಂದ ಎಲ್ರಿಗೂ ಬ್ಯಾಂಕಿನ ಬಗ್ಗೆ ಮಾಹಿತಿ ಇದೆ. ಆದರೆ ಬ್ಯಾಂಕಿನಲ್ಲಿ ಏನೆಲ್ಲ ಸೌಲಭ್ಯ ಇದೆ, ಬ್ಯಾಂಕ್ ಅಂದರೆ ಏನು, ಬ್ಯಾಂಕ್ ನಮಗೆ ಬ್ಯಾಂಕಿಗೆ ಹೋಗಲಿಕ್ಕೆ ಕೆಲವರಿಗೆ ಹೆದರಿಕೆ ಆಗ್ತದೆ. ಬ್ಯಾಂಕಿನ ಮ್ಯಾನೇಜರ್ ಹತ್ರ ಹೋದರೆ ಅವರು ಸರಿಯಾಗಿ ಮಾತಾಡೋದಿಲ್ಲ, ಲ್ಯಾಂಗ್ವೇಜ್ ಪ್ರಾಬ್ಲಮ್ ಇರ್ತದೆ, ನಮಗೂ ಮತ್ತು ಅವರಿಗೂ ಭಾಷೆ ಬರೋದಿಲ್ಲ, ಬ್ಯಾಂಕಿನಲ್ಲಿ ಮುಖ ನೋಡಿ ಮಾತಾಡೋದಿಲ್ಲ, ಬ್ಯಾಂಕಲ್ಲಿ ಗೌರವ ಸಿಗುವುದಿಲ್ಲ ಎಂಬ ಭಾವನೆ ನಮ್ಮಲ್ಲಿದೆ. ಕೆಲವರು ಶ್ರೀಮಂತರಿಗೆ ಮಾತ್ರ ಬ್ಯಾಂಕ್, ನಮ್ಮಂಥವರಿಗೆ ಅಲ್ಲ. ವಿದ್ಯಾರ್ಥಿಗಳು ಹೋದರೆ ಶಿಕ್ಷಣಕ್ಕೆ ನಮಗೆ ಸಾಲ ಬೇಕು ಅಂತ ಕೇಳಿ ಹೋದರೆ ಅಲ್ಲಿ ಬಹಳಷ್ಟು रूल्स ಹೇಳ್ತಾರೆ. एजुकेशन लोन रूल्स थोड़ा ज़्यादा बोलते हैं बैंक में, वो थोड़ा प्रॉब्लम है रूरल डेवलपमेंट. ಈ ರೀತಿ ಎಲ್ಲ ನಮಗೆ ಎಜುಕೇಶನ್, ಬಡವ ಮಕ್ಕಳಿದ್ದಾರೆ ಆದರೆ ಅವರ ಮನಸ್ಸಿರ್ತದೆ, ನಾನು ಹೈಯರ್ ಎಜುಕೇಶನ್ ಮಾಡಬೇಕು, PG ಮಾಡಬೇಕು, ರಿಸರ್ಚ್ ಮಾಡಬೇಕು. ಆದರೆ ಮಾಡಲಿಕ್ಕೆ ಹೇಗೆ ಮಾಡುವುದು, ನಮ್ಮ ತಂದೆ ತಾಯಿ ಬಡವರು, ಅವರಿಂದ ಅದನ್ನು ಮಾಡಿಸಲಿಕ್ಕೆ ಸಾಧ್ಯ ಇಲ್ಲ. ಆದರೆ ನಿಮಗೆ ಬ್ಯಾಂಕ್ ಆಶ್ರಯ ಆಗಿರ್ತದೆ. ಆ ಬ್ಯಾಂಕಿನ ಆಶ್ರಯವನ್ನು ನಾವು ಪಡ್ಕೊಳ್ಳುವಲ್ಲಿ ಯಶಸ್ಸಾಗಬೇಕು. ಈಗ RBI ನಮ್ಮ ಡೈರೆಕ್ಟರ್ ಇದ್ದಾರೆ, ಎಲ್ಲಿಯಾದರೂ ಹೋದ ಕೂಡಲೇ ಮ್ಯಾನೇಜರ್ ಅವರು ನಿಮಗೆ ತಪ್ಪು ಸಂದೇಶ ಕೊಟ್ಟು, ಕೆಲವು ಮ್ಯಾನೇಜರ್ಗಳು ಏನು ಮಾಡ್ತಾರೆ ಅಂದರೆ ರಿಸ್ಕ್ ಬೇಡ ಅಂತ, ರಿಸ್ಕ್ ತಗೊಳ್ಳೋದಿಲ್ಲ. ಬ್ಯಾಂಕ್ ಎಜುಕೇಶನ್ ಲೋನ್ ಕೊಟ್ಟರೆ ಯಾರು ಕಟ್ಟೋದು, ಅದು ಕಟ್ಟಲಿಕ್ಕೆ 20 ವರ್ಷವರೆಗೆ ಕಟ್ಟಲಿಕ್ಕಿಲ್ಲ, 20 years ನಂತರ ಎಜುಕೇಶನ್ ನಂತರ ಕಟ್ಟಲಿಕ್ಕೆ, ಅದಕ್ಕೆಲ್ಲ ಹಿಂದೆ ಕಳಿಸ್ತಾರೆ. ಅದನ್ನು ನೀವು ನೇರವಾಗಿ ನಿಮ್ಮ ಸಮಸ್ಯೆಯನ್ನು ಹೇಳಬೇಕು. ಮತ್ತೆ ಬ್ಯಾಂಕಲ್ಲಿ ಸ್ಕೀಮ್ ಉಂಟು, ಆಯುಷ್ಮಾನ್ ಸ್ಕೀಮ್ ಆಗಿರ್ಬೋದು, ಬೇರೆ ಬೇರೆ ನಮಗೆ ಆಕ್ಸಿಡೆಂಟ್ ಆದಾಗ, ನಮ್ಮ ಮೊನ್ನೆ ಒಂದು ಆಕ್ಸಿಡೆಂಟ್ ಆಯಿತು, ನಿಮಗೆಲ್ಲ ಗೊತ್ತು, ವಾಟ್ಸಪ್ಪಲ್ಲಿ ಯಾವುದು ಕಾರ್ಡ್ ಇಲ್ಲ, 10 ಲಕ್ಷ ಖರ್ಚಾಗಿ ಕಾರ್ಡ್ ಮಾಡಿಲ್ಲ, 750 ಈಗ ಇನ್ನು 500 ಆಗ್ತದೆ ಕಾರ್ಡಿಗೆ. GST ಎಲ್ಲ ಕಡಿಮೆ ಆಯಿತು. 500 ರೂಪಾಯಿ ಕಾರ್ಡನ್ನು ಪೋಸ್ಟ್ ಆಫೀಸಲ್ಲಿ ಮಾಡಿ, ಬ್ಯಾಂಕಲ್ಲಿ ಮಾಡಿ, ಆಯುಷ್ಮಾನ್ ಕಾರ್ಡ್ ಮಾಡಿ, ಪೋಸ್ಟಲ್ ಕಾರ್ಡ್ ಮಾಡಿ, ಪ್ರಧಾನಮಂತ್ರಿ ಒಂದು ಇನ್ಶೂರೆನ್ಸ್ ಇದೆ, ಅದನ್ನು ಮಾಡಿದರೆ ನಮಗೆ ಅಪಘಾತ ಆದರೆ 15 ಲಕ್ಷದವರೆಗೆ ಅದರಲ್ಲಿ ನಮಗೆ ಸಹಕಾರ. ಅದನ್ನು ನಾವು 500 ರೂಪಾಯಿ ಕಟ್ಟಬೇಕಲ್ಲ ಅಂತ ನಾವು ಯೋಚನೆ ಮಾಡ್ತೀವಿ. ಅಲ್ಲಿ ಆಸ್ಪತ್ರೆಗೆ ಹೋದಾಗ ಲಕ್ಷಗಟ್ಟಲೆ ಯಾರ್ಯಾರ ಹತ್ರ ಬೇಡ್ತೇವೆ. ನಮ್ಮ ಸ್ವಾಭಿಮಾನಕ್ಕೆ ನಮಗೆ ಧಕ್ಕೆ ಆಗಬಾರ್ದು. ಬ್ಯಾಂಕರ್ಸ್ ಎಲ್ಲ ಸಹಕಾರ ಮಾಡ್ತಾರೆ, ಅದನ್ನು ನೀವು ಉಪಯೋಗ ಮಾಡ್ಕೊಳ್ಬೇಕು. ನೀವು ಇಂಡಸ್ಟ್ರಿ ಮಾಡಿದ್ರೆ, ಈಗ ಇಂಡಸ್ಟ್ರಿ ಪಾರ್ಕ್ ಮಾಡಿದ್ದೇವೆ ಬೆಳಪಲ್ಲಿ, ಬಹುತ್ ಬಡ ಇಂಡಸ್ಟ್ರಿ ಪಾರ್ಕ್ ಆಗಿದೆ. ಆ ಇಂಡಸ್ಟ್ರಿಯವರು ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ ಅವರಿಗೆ ಲೋನು ಎಲ್ಲ ಬೇಕಾದಾಗ ಬ್ಯಾಂಕಿಗೆ ಹೋಗಿ ಸಬ್ಸಿಡಿ ಲೋನ್ ಇದೆ, ಬೇರೆ ಬೇರೆ ಲೋನ್ ಇದೆ. ಯಾವ ರೀತಿ ಮಾಡಬೇಕು, ನೀವು ವಿದ್ಯಾರ್ಥಿಗಳಿದ್ದೀರಿ, ನಿಮ್ಗೊಂದು ಸ್ವಂತ ಉದ್ದಿಮೆ ಮಾಡಬೇಕು, ಮಹಿಳೆಯರಿದ್ದೀರಿ, ನೀವು ಸ್ವಂತ ಉದ್ದಿಮೆ ಮಾಡಬೇಕಾದ್ರೆ ಯಾವ ರೀತಿ ಮಾಡಬೇಕು, ಬ್ಯಾಂಕಿನವರು ನಿಮ್ಮ ಮನೆ ಬಾಗಿಲಿಗೆ ಬಂದಿದ್ದಾರೆ, ಏನು ಸಜೆಷನ್ ಬೇಕೋ ಅವರು ನಿಮಗೆ ಕೊಡ್ತಾರೆ. ನಿಮ್ಗೆ ಏನು ಸಮಸ್ಯೆ ಆಗಿದೆ, ನೀವು ಬಡವ ಇದ್ದೀರಿ, ನಿಮಗೆ ಬರೀಲಿಕ್ಕೆ ಬರೋದಿಲ್ಲ, ಬಡವರು
ನಿಮಗೆ ಬ್ಯಾಂಕಲ್ಲಿ ಬಡವರಾದ್ರೂ ಕೂಡ ಬ್ಯಾಂಕ್ ನಿಮಗೆ ಸಹಕಾರ ಮಾಡಲೇಬೇಕು. ನೀವು ಬಡವರು ಅಂತ ಹೇಳಿದ ಕೂಡಲೇ ಬ್ಯಾಂಕಿನವರು ಹೊರಗೆ ನಿಲ್ಲಿಸಕ್ಕೆ ಆಗುದಿಲ್ಲ. ಪ್ರತಿಯೊಬ್ಬರಿಗೂ ಕೂಡ ಸಹಕಾರ ಮಾಡಲಿಕ್ಕೆ ಬ್ಯಾಂಕಿನಲ್ಲಿ ಬೇರೆ ಬೇರೆ ಯುವಕರಿಗೆ ಹೊಸ ಮನೆ ಕೊಡೋದಾದ್ರೆ ಪ್ರಧಾನಮಂತ್ರಿ ಒಂದು ಯೋಜನೆ ಉಂಟು, 10 ಲಕ್ಷ ರೂಪಾಯಿ ಒಂದುವರೆಗೆ ಮನೆ ನಿರ್ಮಾಣ ಕೊಡುವುದಾದ್ರೆ ಒಂದು ಸಬ್ಸಿಡಿ ಈಗ ಉಂಟಾಗಿ ಹೋಗುತ್ತಿಲ್ಲ. ಅದೊಂದು ಹೊಸ ಯೋಜನೆ ಪ್ರಧಾನಮಂತ್ರಿ ಆವಾಸ್ ಯೋಜನೆ. ಅದರಲ್ಲಿ ನೀವು ಮನೆ ಖರೀದಿ ಮಾಡೋದಾದ್ರೆ ಅದೆಲ್ಲ ಬೇರೆ ಬೇರೆ ಯೋಜನೆ ಉಂಟು. ಆ ಯೋಜನೆಯಲ್ಲಿ ನೀವು ಅದನ್ನು ನೀವು ಕೇಳಿ ಪಡ್ಕೊಳ್ಬೇಕು. ಮ್ಯಾನೇಜರ್ ಎಲ್ಲಾದರೂ ಬ್ಯಾಂಕಲ್ಲಿ ನಿಮ್ಗೆ ತೊಂದರೆ ಮಾಡಿದ್ರೆ ನಿಮ್ಗೆ ಈಗಾಗಲೇ ನಂಬರ್ ಕೊಟ್ಟರು, ಯಾವ ನಂಬರಲ್ಲಿ ಕಂಪ್ಲೇಂಟ್ ಮಾಡ್ಲಿಕ್ಕೆ ಆಗ್ತದೆ, ಯಾವ ಮ್ಯಾನೇಜರ್ ಎಲ್ಲಿ ಬ್ಯಾಂಕ್ ನಿಮ್ಗೆ ತೊಂದರೆ ಆಗ್ತದೆ, DGM ಇದ್ದಾರೆ, AGM ಇದ್ದಾರೆ, ಎಲ್ಲಿ ಪ್ರಾಬ್ಲಮ್ ಮಾಡ್ತಾರೆ ನೇರವಾಗಿ ತಿಳಿಸ್ಬೇಕು. ಇದಕ್ಕಾಗಿ ಇವತ್ತು ಈ ಒಂದು ಬಹಳ ಅದ್ಭುತವಾದಂತ ನಮ್ಮಲ್ಲಿ ಎಲ್ಲ ಕಾರ್ಯಕ್ರಮ ಆಗಿದೆ. ಮುಖ್ಯಮಂತ್ರಿ ಬಂದಿದ್ದಾರೆ, ಮಾಜಿ ಪ್ರಧಾನಮಂತ್ರಿ ಬಂದಿದ್ದಾರೆ, ಎಲ್ಲ ನಾಯಕರುಗಳು ಬಂದಿದ್ದಾರೆ, ನಮಗೆ ನ್ಯಾಷನಲ್ ಅವಾರ್ಡ್, ಸ್ಟೇಟ್ ಅವಾರ್ಡ್ ಎಲ್ಲ ಆಗಿದೆ. ಆದ್ರೆ ಈ ಬ್ಯಾಂಕರ್ಸ್ ಒಂದಿಗೆ ಒಂದು ಸಭೆ, ಅದು ಉನ್ನತ ಮಟ್ಟದ್ದು. RBI ಬ್ಯಾಂಕ್ ದೇಶದ ಅತ್ಯಂತ ಉನ್ನತ ಹಣಕಾಸು ಸಂಸ್ಥೆ RBI, ಅದಕ್ಕಿಂತ ದೊಡ್ಡ ಯಾವುದೂ ಇಲ್ಲ ಭಾರತದಲ್ಲಿ. ಅದರ ಅವರು ಮುಖ್ಯಸ್ಥರು ಬಂದು ನಿಮ್ಮೊಂದಿಗೆ ಮಾತಾಡುವುದು ಅಂತ ಹೇಳಿದ್ರೆ ಬೆಳಕು ಗ್ರಾಮಕ್ಕೆ ಇದಕ್ಕಿಂತ ದೊಡ್ಡ ಹೆಮ್ಮೆ ಇನ್ನೊಂದಿಲ್ಲ ಅಂತ ನಾನು ಹೇಳ್ತೀನಿ. ಆದ್ರಿಂದ ಇವತ್ತು ಅವರಿಗೆ ನಾನು ಮತ್ತೊಮ್ಮೆ ಧನ್ಯವಾದವನ್ನು ಹೇಳ್ತಾ, ಎಲ್ಲ ಬ್ಯಾಂಕರ್ಸ್ ಇದ್ದಾರೆ, ಎಲ್ಲ ದೊಡ್ಡ ದೊಡ್ಡ ಹುದ್ದೆಯವರು. अभी ग्राम पंचायत प्रेसिडेंट देवी प्रसाद शेट्टी जी मुझे बता रहे थे कि मॉडल विलेज है और प्रेसिडेंट साहब भी आए हैं, अब्दुल कलाम, और उनको बहुत सारा ऑनर भी मिला है, सब मुझे दिखा रहे थे. तो मुझे लगता है मैं बहुत ही प्रिविलेज्ड हूँ आज यहाँ आके, क्योंकि एक ऐसा जगह है जो देश के लिए एक एग्जाम्पल है. मैं अपने आप को बहुत खुशकिस्मत समझती हूँ कि मैंने डिसाइड किया कि मैं यहाँ आऊँगी और ग्राम पंचायत कैंप में पार्टिसिपेट करूँगी. अदरवाइज हम लोग जो सिटी में रहते हैं, बैंगलोर में रहते हैं, हमें पता ही नहीं चलता कि यहाँ पर ऐसा एक विलेज भी है एंड इट इज़ सो एडवांस्ड. देश के लिए एक एग्जाम्पल है. तो मैं यहाँ जो बच्चों को देख रही हूँ वो सब कॉलेज से आए हैं, पॉलिटेक्निक कॉलेज से आए हैं. इनको देखकर मुझे काफ़ी अच्छा लग रहा है कि हमारा भारत का जो नेक्स्ट जो भविष्य है, जो फ्यूचर है, they are depicting our future of the country and I wish all the best to you. Excellent. And see, इकोनॉमी देश का उन्नति के लिए बैंक का रोल बहुत इम्पोर्टेंट है. So I congratulate the bankers sitting over there, senior officials on the dais, Canara Bank, Union Bank, Subo Bank and Bank of Baroda, Karnataka Bank. So I really congratulate all the bankers जिनका रोल ये पार्ट ऑफ द कंट्री उडुपी में, एक बेलापुर विलेज में इनका रोल फॉर द इकोनॉमिक प्रॉस्पेरिटी एंड डेवलपमेंट ये बहुत इम्पोर्टेंट है. सो आई रियली कॉन्ग्रेचुलेट, दे आर ऑल्सो पार्ट ऑफ द इकोनॉमिक प्रॉस्पेरिटी ऑफ दिस पर्टिकुलर एरिया. तो बहुत अच्छी बात है, आई एम वेरी हैप्पी. तो जो अभी आपको जैसे बताया गया कि गवर्नमेंट ऑफ इंडिया ये जो मुहिम चलाया है, कैंपेन है, उस कैंपेन के थ्रू हम फाइनेंशियल इंक्लूजन का सैचुरेशन भी कर रहे हैं इन द सेंस कि सबके पास, एवरी सिटीजन, इस देश के जितने भी भारतवासी हैं, सबको गवर्नमेंट का जो एक है प्रधानमंत्री सुरक्षा बीमा योजना, प्रधानमंत्री जीवन ज्योति योजना या अटल पेंशन योजना, ये जो सोशल सिक्योरिटी स्कीम्स है, इसके बारे में सबको जानकारी हो और जो एलिजिबल है वो ये कोई भी स्कीम में अपने आप को एनरोल करें. तो हर भारतवासी को ये मौका मिलना चाहिए. तो ये एक कैंपेन चल रहा है 3 महीने से, सितंबर 30 तक चलेगा. बियॉन्ड भी आप कर सकते हैं, बट ये में एक इंटेंसिव एक्सरसाइज हो रहा है ग्राम पंचायत लेवल. और क्यों रिजर्व बैंक ऑफ इंडिया जो बेंगलोर में बैठता है या अपना स्टेट कैपिटल में बैठता है, वो क्यों लाइक मेरे जैसे सारे रीजनल हेड ग्राम पंचायत तक जा रहे हैं? क्यों?
टू एम्फसाइज, यही मैसेज दोहराने के लिए जो बैंकर्स ऑलरेडी कर रहे हैं उसको दोहराने के लिए कि जब आप बैंकिंग सर्विसेज कर रहे हैं क्या क्या चीज़ों पे आपका ध्यान होना चाहिए, क्या क्या चीज़ें का आपके बारे में पता होना चाहिए। यू मस्ट नो कि अगर इफ यू आर द सीकर एंड यू आर द यूजर ऑफ फाइनेंशियल सर्विसेज, आप यूज़ करते हैं बैंकिंग सर्विसेज रेगुलरली यूज़ करते हैं, तो आपको यू शुड नो फाइनेंशियल बेसिक इन्फॉर्मेशन पता होना चाहिए। फाइनेंशियल लिटरेसी इसलिए बहुत इंपॉर्टेंट है। फाइनेंशियल अभी आप देखिए कितना सारा फ्लेक्स बोर्ड है, हाँ? इसमें सब इम्पोर्टेंट इन्फॉर्मेशन है, इसको अनदेखा मत कीजिए, आप इसको पढ़िए समझिए, और ये बैंकर्स जो इधर बैठे हैं वो आपको और इन्फॉर्मेशन देंगे। सो फॉर यंग जनरेशन यू मस्ट नो, बिकॉज हम आपके तक पहुँचाने के लिए हम बहुत सारे इनिशिएटिव्स लेते हैं। क्या आपको पता है हर ब्लॉक्स में हमने उस सेंटर्स को फाइनेंशियल लिटरेसी सेटअप किया है। क्या आपको पता है डिस्ट्रिक्ट्स में ब्लॉक्स में फाइनेंशियल लिटरेसी सेंटर्स हैं, उनके काउंसलर्स गांव-गांव पे जाके इंफॉर्मेशन प्रोवाइड करते हैं। फाइनेंशियल लिटरेसी इज वेरी इंपॉर्टेंट ना। आप रोज़मर्रा की ज़िंदगी में जब आप बैंकिंग सर्विसेज यूज़ कर रहे हैं तो कभी तो आपको लगता होगा कुछ कंप्लेंट होगा। क्या आपको पता है कहाँ कंप्लेंट करना है? नहीं पता है तो आपको ये जो कैंपेन है इसके थ्रू हम बताएंगे कि आप ब्रांच मैनेजर को कंप्लेंट कर सकते हैं लिखित रूप में। 30 दिन का टाइम बैंक को आपको रिप्लाई देना है, आपका कंप्लेंट को रिजॉल्व करना। अगर आप 30 दिन का रिप्लाई में आप खुश नहीं हैं तो आप कहाँ जाना है? तो रिजर्व बैंक ओम्बड्समैन है, उसका इंफॉर्मेशन भी बैंकर्स के पास है। तो आपको ये पता होना चाहिए इफ आई एम नॉट हैप्पी वेयर डू आई गो एंड रिजॉल्व माई प्रॉब्लम्स एंड ग्रीवेंसेस। सेकेंडली, आप लोग जानते हैं डिजिटल ट्रांजैक्शंस आप लोग रोज यूज़ करते हैं। यूपीआई इट्स अ डे टू डे यूज़ में आता है, काम में आता है। बट अगर कोई प्रॉब्लम हो तो क्या करें? अगर हम ताकि हम किसी फ्रॉड में ना पड़ जाए, कोई हमको चीज ना करे, तो क्या क्या हमें ध्यान रखना चाहिए? अपना कोई भी क्रेडेंशियल शेयर नहीं करना चाहिए, ओटीपी नहीं बताना चाहिए, सीवीवी नहीं बताना चाहिए। यू शुड बी वेरी वेरी केयरफुल। देखिए पैसे के मामले में ईच एंड एवरी इंडिविजुअल शुड बी वेरी वेरी केयरफुल। ये सारा इंफॉर्मेशन हम आप लोगों को बार बार दोहराते हैं ताकि आप उसको पूरा इंटरनलाइज करें और कभी भी कोई भी फ्रॉड में या कोई भी चीटिंग में फंसे ना। अच्छा, लेकिन अगर कोई डिजिटल फ्रॉड हो जाए, अगर कोई साइबर फ्रॉड हो जाए तो क्या करें? हाउ डू यू रिजॉल्व इट? 1930 इज द नंबर। इमीडिएटली आपको फोन करना है। द साइबर पुलिस will be immediately solving your problem. So bankers will be there who will immediately get the information. आपका बैंक में से जो अकाउंट में से अमाउंट ताकि बार बार ना डेबिट हो जाए तो वो फ्रीज कर दें। तो ये सारा जो इंफॉर्मेशन है ये आप सबको पता होना चाहिए एंड यू शुड बी केयरफुल। फॉर द यंगर जनरेशंस, दोज हु आर गोइंग टू स्टेप इनटू द वर्ल्ड, रियल वर्ल्ड, अभी तो आप पढ़ाई में हैं, थोड़े दिन के बाद आपको नौकरी ढूंढना है, जॉब्स ढूंढना है, और तो आप लोगों को बहुत एट अर्ली एज यू मस्ट नो हाउ टू सेव, हाउ टू गेट क्रेडिट, and how you should take credit only from regulated entities of RBI.